ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಅದೇ ಜೋಶಿಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ KCET 2026 ಸ್ಟಡಿ ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಅಂದರೆ ಸ್ಟ್ರಾಟಜಿ ಪ್ಲ್ಯಾನ್. ಸೊ ಈ ಒಂದು ಸ್ಟ್ರಾಟಜಿ ಪ್ಲ್ಯಾನ್ನ ನೀವು ಕೂಡ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಬಿಲೋ 1000 ರ್ಯಾಂಕನ್ನು ಸ್ಕೋರ್ ಮಾಡಬಹುದು. ಸೊ ಅದು ಯಾವ ಥರ ಅನ್ನೋದನ್ನು ವಿಡಿಯೋ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ. ವಿಡಿಯೋನ ಎಂಡ್ ತನಕ ನೋಡಿ, ಯಾವುದೇ ಪಾಯಿಂಟ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಇನ್ನೂ ಹೆಚ್ಚು ವಿಡಿಯೋಸ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ KCET ಅಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಸೊ ಈ ಒಂದು ಎಕ್ಸಾಮಿನೇಷನ್ ಕೊಡೋದ್ರಿಂದಾಗಿ ನಿಮಗೆ ಎಂಜಿನಿಯರಿಂಗ್, ಮೆಡಿಕಲ್ ಆ್ಯಂಡ್ ಅದರ್ ಪ್ಯಾರಾಮೆಡಿಕಲ್ ಕೋರ್ಸಸ್ಗೆ ನೀವು ಜಾಯ್ನ್ ಆಗಿರಬಹುದಾಗಿರುತ್ತೆ. ಸೊ ಪಾಯಿಂಟಿಗೆ ಬರೋಣ. ಅಕ್ಕ ಟಿಪ್ಸ್ ಹೇಳಿ ಅನ್ನೋದು ನಿಮ್ಮ ತಲೆಯಲ್ಲಿ ಇವಾಗ ಓಡ್ತಾ ಇರುತ್ತೆ, ಯಾವುದೆಲ್ಲ ಟಿಪ್ಸ್ ನಾವು ಫಾಲೋ ಮಾಡಬೇಕು ಅಂತ. ಸೊ ಬನ್ನಿ ಟಿಪ್ಸನ್ನು ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಇದ್ದು ಸಿಲೆಬಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ NCERT. ಸೊ NCERT ಸಿಲೆಬಸ್ಸನ್ನು ನೀವು ಓದ್ಕೋಬೇಕಾಗಿರುತ್ತೆ. ಲೈಕ್ ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಐ ಆಮ್ ಅ PCM ಸ್ಟೂಡೆಂಟ್. ಸೊ PCM ನಾನು ಬರೆದಿರೋದು. ಬಯಾಲಜಿ ಸ್ಟೂಡೆಂಟ್ಸ್ಗೆ PCMB ಇರುತ್ತೆ, ಅಂದರೆ ಮೆಡಿಕಲ್ ಫೀಲ್ಡ್ಗೆ ಹೋಗೋರಿಗೆ PCMB ಎಕ್ಸಾಮಿನೇಷನ್ ಕೊಡಬೇಕಾಗಿರುತ್ತೆ. ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಫಾರ್ ಇಂಜಿನಿಯರಿಂಗ್. ಸೊ ಈ ಒಂದು ಸಿಲೆಬಸ್ಸನ್ನು ನೋಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಜಾಬ್ ನೀವು ಮಾಡ್ಕೋಬೇಕು ಏನಪ್ಪ ಅಂದರೆ, ಒಂದು ಪೆನ್ ಆ್ಯಂಡ್ ಪೇಪರ್ ಇಟ್ಕೊಂಡು ನಿಮ್ಮ ಒಂದು ಸಿಲೆಬಸ್ಸನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಆ್ಯಂಡ್ ಡೈಲಿ ಸ್ಟಡಿ ಪ್ಲ್ಯಾನ್ ಪ್ರಕಾರ ಟಿಕ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಎಷ್ಟು ಗಂಟೆ ಓದಬೇಕು, ಹೇಗೆ ಓದಬೇಕು ಅನ್ನೋದು ಡೌಟ್ ಇರುತ್ತೆ. ಸೊ ಫಸ್ಟಿಗೆ ನನಗೂ ಕೂಡ ಅಷ್ಟೇ ಡೌಟ್ ಇತ್ತು, ಎಷ್ಟು ಗಂಟೆಗೆ ಓದಬೇಕು, ಎಷ್ಟು ಹವರ್ಸ್ ಓದಬೇಕು ಅಂತ. ಸೊ ಜಸ್ಟ್ ಇವಾಗ ಇನಿಷಿಯಲ್ ಸ್ಟೇಜಲ್ಲಿದ್ದೀರಾ, ಅಟ್ಲೀಸ್ಟ್ 3 hours ಓದ್ಬಿಡಿ. ಲೈಕ್ ಸೊ ಯಾ, ಇಟ್ ಈಸ್ ಹಾರ್ಡ್, ಬಟ್ PCM ಇರೋದ್ರಿಂದಾಗಿ ವಾಟ್ ಐಮ್ ಟೆಲಿಂಗ್ ಈಸ್ ಫಿಸಿಕ್ಸ್ಗೆ 1 hour, ಕೆಮಿಸ್ಟ್ರಿಗೆ 1 hour, ಮ್ಯಾಥ್ಸ್ಗೆ 1 hour, ಇಷ್ಟು 3 hour ಕೊಟ್ಟರೆ ಸಾಕು. ಬಯಾಲಜಿ ಅವರು ಎಕ್ಸ್ಟ್ರಾ ಎಫರ್ಟ್ ಹಾಕಿಬಿಟ್ಟು 4 hours ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಆಮೇಲೆ ಏನು ಮಾಡಬೇಕು ಅಂದರೆ 6 to 8 hours ನೀವು ಸ್ಟಡಿ ಮಾಡಬೇಕಾಗತ್ತೆ. ಅಂದರೆ ಎಕ್ಸಾಮ್ಸ್ ಹತ್ತಿರ ಬಂದಾಗ, ಅಥವಾ ಎಕ್ಸಾಮ್ ಹತ್ತಿರ ಅಂತಲ್ಲ, ಐ ನೋ ಗೈಸ್ ಯು ಹ್ಯಾವ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್ ಕಮಿಂಗ್ ಅಪ್, ಬಟ್ ಅದರೊಟ್ಟಿಗೆ ನೀವು ಇದನ್ನು ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಸೊ 6 to 8 hours ನೀವು ಸ್ಟಡಿ ಪ್ಲ್ಯಾನ್. ಸೊ ಇವಾಗ ಕಾನ್ಸೆಪ್ಟ್ ಆ್ಯಂಡ್ ಪ್ರಾಕ್ಟೀಸ್ ಇದರ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ವೀಕ್ಲಿ ಪ್ಲ್ಯಾನ್ ಮಾಡಬೇಕಾಗತ್ತೆ, ಡೈಲಿ ರಿವಿಷನ್ ಕೂಡ ಮಾಡಬೇಕಾಗತ್ತೆ, ವೀಕ್ಲಿ ಟೆಸ್ಟ್ ಕೊಡಬೇಕಾಗತ್ತೆ. ಟೆಸ್ಟ್ ಕೊಡೋದು ಮಾತ್ರ ಅಲ್ಲ, ನಿಮ್ಮ ಮಿಸ್ಟೇಕ್ಸನ್ನು ನೀವು ಅನಲೈಸ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ, ಎಷ್ಟು ಮಿಸ್ಟೇಕ್ ಮಾಡಿದ್ದೀವಿ, ಎಷ್ಟು ಪಾಯಿಂಟ್ಸ್ ಕಳ್ಕೊಂಡಿದ್ದೀವಿ, ಅಂದರೆ ಮಾಕ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಆ ಮಾಕ್ ಟೆಸ್ಟ್ ಕೊಡೋದ್ರಿಂದಾಗಿ ನಿಮಗೆ ನಿಮ್ಮ ಸ್ಕೋರ್ ಒಂದು ಗೊತ್ತಾಗ್ತಾ ಹೋಗುತ್ತೆ. ಸೊ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ನಾನು ಮಿಸ್ಟೇಕ್ ಮಾಡ್ತೀನಿ ಅನ್ನೋದನ್ನೆಲ್ಲ ನೋಡಿಕೊಂಡು ಆ ಮಿಸ್ಟೇಕ್ಸನ್ನು ತಿದ್ಕೊಂಡು ನೀವು ಫ್ಯೂಚರ್ ಎಕ್ಸಾಮ್ಸಲ್ಲಿ, ಅಂದರೆ ಪರ್ಟಿಕ್ಯುಲರ್ KCET ಎಕ್ಸಾಮಲ್ಲಿ ಆ ಮಿಸ್ಟೇಕ್ಸನ್ನು ರಿಪೀಟ್ ಮಾಡಬಾರ್ದು. ಸೊ ನಿಮ್ಮ ಒಂದು ವೀಕ್ ಏರಿಯಾಸ್ ಇರುತ್ತೆ. ಎಕ್ಸಾಂಪಲ್, ನಾನು ಫಿಸಿಕ್ಸಲ್ಲಿ ವೀಕ್ ಇದ್ದೆ. ಸೊ ಫಿಸಿಕ್ಸ್ ವೀಕ್ ಇರೋದ್ರಿಂದಾಗಿ ಫಿಸಿಕ್ಸಲ್ಲಿ ಇಷ್ಟು ಮಾರ್ಕ್ಸನ್ನು ತೆಗಿಬೇಕು ಅನ್ನೋದು ತಲೆಯಲ್ಲಿ ಇರಬೇಕು. ಇವಾಗ ಪೇಪರ್ ಇರೋದು 60 ಮಾರ್ಕ್ಸಲ್ಲಿ, 60, ಸೊ ದಟ್ ಈಸ್ 35 ಅರೌಂಡ್ 60. ಸೊ ದಟ್ಸ್ ಅ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಫುಲ್ ಸಿಲೆಬಸ್ ಮಾಕ್ ಟೆಸ್ಟು ಕೊಡಬೇಕಾಗತ್ತೆ, ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಕೂಡ ನೀವು ಮಾಡಬೇಕಾಗತ್ತೆ. ಆ್ಯಂಡ್ NCERT ಈಸ್ ದ ಕೀ. NCERT ಫೋಕಸ್ ಮಾಡಲೇಬೇಕು. ಲೈನ್ ಬೈ ಲೈನ್ ಹೈಲೈಟ್ ಮಾಡ್ಕೊಂಡು ಹೋಗಿ. ನಿಮಗೆ ಕ್ವೆಶನ್ ಬರೋದು 100% NCERTಯಿಂದ. ಎಸ್ಪೆಷಲಿ ಬಯಾಲಜಿ ಹೇಳ್ತಾ ಇದ್ದೀನಿ, ಎವ್ರಿ ಪಾಯಿಂಟ್ ನೀವು ನೋಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ದ್ಯಾಟ್ ಎವ್ರಿ ಸೆಂಟೆನ್ಸ್ ನಿಮಗೆ ಕ್ವೆಶನ್ ಬರುತ್ತೆ ನೋಡಿ, ಅದು ಈಸಿಯಾಗಿರುತ್ತೆ ಆ್ಯಂಡ್ ಡೈರೆಕ್ಟ್ ಫ್ರಮ್ NCERT. ಯಾವುದು ಚಿಂತೆ ಮಾಡಬೇಕು ಅಂತ ಇಲ್ಲ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಡೈಲಿ MCQ ಸಾಲ್ವ್ ಮಾಡಿ, ಮಾಕ್ ಟೆಸ್ಟ್ ಮಾಡಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ. ಎಕ್ಸಾಮ್ಸಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗಂದರೆ, ಈಸಿ ಕ್ವಶನ್ಸನ್ನು ನಾವು ಫಸ್ಟ್ ಅಟೆಂಪ್ಟ್ ಮಾಡಬೇಕಾಗತ್ತೆ. ಸೊ ಪ್ಯಾನಿಕ್ ಆಗೋದನ್ನು ಮಾತ್ರ, ಪ್ಯಾನಿಕ್ ಆಗಬೇಡಿ ಯಾರು ಕೂಡ. ಕ್ವಶನ್ ಗೊತ್ತಿಲ್ಲ ಆದರೆ ಈಸಿ, ನಾನು ಅಷ್ಟೇ ಮಾಡಿರೋದು, ಈಸಿ ಕ್ವಶನನ್ನು ಫಸ್ಟ್ ಸಾಲ್ವ್ ಮಾಡಿದೆ, ಆಮೇಲೆ ಹಾರ್ಡ್ ಕ್ವಶನ್ಗೆ ಹೋದೆ. ಸೊ ರಿವಿಷನ್ ಟಿಪ್ಸ್ ಕೊಡಿ ಅಂತ ಕೇಳ್ತಿರಬಹುದು ನೀವು. ದಟ್ ಈಸ್ ಶಾರ್ಟ್ ನೋಟ್ಸ್, ಫಾರ್ಮುಲಾ ಚಾರ್ಟ್ಸ್, ಕ್ವಿಕ್ ರಿವಿಷನ್, ಈ ಥರ ಮಾಡಬೇಕಾಗುತ್ತೆ. ಫಾರ್ಮುಲಾ ಚಾರ್ಟ್ಸನ್ನು ನೀವು ರೆಡಿ ಮಾಡಿರಬೇಕಾಗತ್ತೆ. ಅಂದರೆ ನೀವು ಬೋರ್ಡ್ ಇರುತ್ತೆ ನೋಡಿ ಈ ಥರ, ಇಲ್ಲಾಂದರೆ ಸ್ಟಡಿ ಟೇಬಲ್ ಹತ್ರ. ಸೊ ಅಲ್ಲಿ ನಿಮ್ಮ ಒಂದು ಸ್ಟಡಿ ಪ್ಲ್ಯಾನನ್ನು ಮತ್ತು ಸಿಲೆಬಸನ್ನು, ಶಾರ್ಟ್ ನೋಟ್ಸನ್ನು, ಶಾರ್ಟ್ ಫಾರ್ಮುಲಾಸನ್ನು, ಮ್ಯಾಥಮೆಟಿಕ್ ಎಸ್ಪೆಷಲಿ ಫಾರ್ಮುಲಾಸ್ ಬೇಕಾಗುತ್ತೆ, ಅದನ್ನೆಲ್ಲ ಗಮ್ ಇದ್ದರೆ ಅದರಲ್ಲಿ ಸ್ಟಿಕ್ ಮಾಡಿ. ಸ್ಟಿಕ್ಕಿ ನೋಟ್ಸ್ ಇರುತ್ತೆ ನೋಡಿ, ಅದರಲ್ಲಿ ಸ್ಟಿಕ್ ಮಾಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಇನಫ್. ಸೊ
ಎಕ್ಸಾಮ್ ಡೇ ಹೇಗಿರಬೇಕು, ನಮ್ಮ ಹೆಲ್ದಿ ಹ್ಯಾಬಿಟ್ಸ್ ಹೇಗಿರಬೇಕು ಅಂತ ಕ್ವಶನ್ಸ್ ಇರುತ್ತೆ. ಸೊ ಎಕ್ಸಾಮ್ ಡೇ ನಾವು ಕಾಮ್ ಆಗಿರಬೇಕು, ಕೂಲ್ ಆಗಿರಬೇಕು, ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ ಓದಿರಬೇಕು ಆ್ಯಂಡ್ ಎಕ್ಸಾಮ್ ಸೆಂಟರ್ಗೆ ಆದಷ್ಟು ಬೇಗ ರೀಚ್ ಆಗಬೇಕು. ಒಂದು 30 ಮಿನಿಟ್ಸ್ ಅಂದರೆ 1 hour ಬೇಗ ರೀಚ್ ಆದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಇನಫ್. ಹೆಲ್ದಿ ಹ್ಯಾಬಿಟ್ಸ್, ಸೊ ಏನು ಯಾವುದೇ ಎಕ್ಸಾಮ್ಸ್ ಇರಲಿ, ಸೊ ಪ್ರಾಪರ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. 8 hours ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ದಿ ಫುಡ್ ತಿನ್ನಿ, ಆಮೇಲೆ ಶಾರ್ಟ್ ಬ್ರೇಕ್ಸ್ ತಗೊಳ್ಳಿ ಆ್ಯಂಡ್ ದೀಸ್ ಆರ್ ದ ಹೆಲ್ದಿ ಹ್ಯಾಬಿಟ್ಸ್. ಆ್ಯಂಡ್ ವಾಟ್ ಇಸ್ ಅ ಸಕ್ಸಸ್ ಮಂತ್ರ ಅಂತ ಕೇಳ್ಬೋದು. ಕನ್ಸಿಸ್ಟೆನ್ಸಿ, ಸ್ಮಾರ್ಟ್ ವರ್ಕ್, ದಟ್ ಈಸ್ ಇಕ್ವಲ್ ಸಕ್ಸಸ್ ಆ್ಯಂಡ್ ಬಿಲೀವ್ ಇನ್ ಯೋರ್ ಸೆಲ್ಫ್. ದಟ್ಸ್ ಆಲ್ ಫಾರ್ ದ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಈ ಪಾಯಿಂಟ್ಸನ್ನು ನೀವು ಕೂಡ ನೋಟ್ ಮಾಡ್ಕೋತೀರಾ. ಸೊ ದಟ್ಸ್ KCET ನೀವು ಬಿಲೋ 1000 ರ್ಯಾಂಕ್ ಸ್ಕೋರ್ ಮಾಡ್ತೀರಾ ಅಂದ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ದಟ್ಸ್ ಆಲ್ ಫಾರ್ ದ ವಿಡಿಯೋ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇನ್ನಷ್ಟು ಹೊಸ ಕಂಟೆಂಟ್ ಜೊತೆಗೆ ಬರೋಣ. ಬಾಯ್ ಬಾಯ್. ಕೀಪ್ ಸ್ಟಡಿಂಗ್ ಆ್ಯಂಡ್ ಕೀಪ್ ರಾಕಿಂಗ್.